ಕಾಂಗ್ರೆಸ್ನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಜಾರಕಿಹೊಳಿ ಅವರು ಮುಂದಿನ ಉತ್ತರಾಧಿಕಾರಿ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ ಮತ್ತೆ ದಲಿತರಿಗೆ ಅನ್ಯಾಯ ಮಾಡುವಂತ ಕೆಲಸ ಅಲ್ಲ ಸರ್ ಇದು. ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಕಾಂಗ್ರೆಸ್ದ ಉದ್ದೇಶ ಏನದಂದ್ರೆ ಅವರವರೊಳಗೆ ಕುಸ್ತಿ ಹಚ್ಚಿ ಹೊಡೆದಾಟ ಹಚ್ಚಿ ತಪ್ಪು ಕಲ್ಪನೆ ಮಾಡಿಸಿ ತಾವು ದೆಹಲಿಯಲ್ಲಿ ಕೂತಂಥ ನಾಯಕರು ಬೆಣ್ಣೆ ತಿನ್ಕೊತ ಕೂಡ್ಬೇಕನ್ನೋ ಉದ್ದೇಶ ಅದ. ಅವರು ಯಾವತ್ತೂ ಕೂಡ ಯಾರಿಗೂ ದಲಿತರಿಗೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ 40 ವರ್ಷ ಹೋರಾಟ ಮಾಡಿ ಹೋದರು. ಇವತ್ತು ಪರಮೇಶ್ವರು ಕೂಡ 20 ವರ್ಷದಿಂದ ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ. ಮೂಗಿ ತುಪ್ಪ ಹಚ್ಚಿ ಹೋಗ್ತಾ ಇರ್ತಾರೆ. ಹಾಗೆ ಬರೀ ದಲಿತ ಸಿಎಂ ಆದಾಗ ಬರೀ ಒಂದೊಂದ್ಸರಿ ಇದಾಗೋದು ಮತ್ತೆ ತಣ್ಣಗಾಗದ ಹೆಂಗ್ರಿ? ಇಲ್ಲ, ಅವ್ರಿಗೆ ಮಾಡೋ ಉದ್ದೇಶ ಇಲ್ಲ. ಮಾಡಬೇಕಾಗಿದ್ದರೆ ಸ್ವಾತಂತ್ರ್ಯ ಬಂದು 70 ವರ್ಷ ಆಗ್ಯದ. 65 ವರ್ಷ ಕಾಂಗ್ರೆಸ್ನವರು ಆಡಳಿತ ಮಾಡಿದಾರೆ. ಮಾಡ್ಬೋದಾಗಿತ್ತಲ್ಲ, ಮಾಡಿಲ್ಲ, ಮಾಡೋದಿಲ್ಲ. ಈಗ ಜಾರಕಿಹೊಳಿ ವಿಚಾರ ಬರ್ತಾ ಇದೆ. ಈಗ ಯಾರನ್ನೂ ಜಾರಕಿಹೊಳಿ ಅವ್ರನ್ನೂ ಮಾಡೋದಿಲ್ಲ, ಯಾರನ್ನೂ ಮಾಡೋದಿಲ್ಲ. ಕಾಂಗ್ರೆಸ್ನವರು ದಲಿತರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಮೋಸ ಮಾಡಿ ಹೋಗೋರು ಅಷ್ಟೇ ಹೊರತು ಬೇರೆ ಏನು ಮಾಡೋದು.